ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಗಲ್ ಕ್ರೋಶಿಯಲ್ಲೇ ಒಂದು ಬ್ರೈಡಲ್ ಡಿಸೈನ್ ಹಾಕೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಒಂದು ಸ್ಯಾಂಪಲ್ ಪೀಸ್ಗೆ ಹಾಕ್ತಾಯಿದ್ದೀನಿ. 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ಮಾಲ್ ಸೈಜ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ಪ್ಲೇನು ಬಿಗ್ ಸೈಜ್ ಬೀಡ್ಸ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಈ ಥರ ರಿಂಗ್ ಬೀಡ್ಸನ್ನು ಯೂಸ್ ಮಾಡಿ ಒಂದು ಬ್ರೈಡಲ್ ಡಿಸೈನ್ನ ಹಾಕ್ತೀನಿ. ಇದಕ್ಕೆ ನಾನು 0.75 mm 10 ನಂಬರ್ ನೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು 11 ಕೂಡ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ಲು ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಆದರೆ ಈ ಬ್ರೈಡಲ್ ಡಿಸೈನ್ಗೆ ಫುಲ್ಲು ನಾನು ಬರೀ ಸಿಂಗಲ್ ಕ್ರೋಶೆನೇ ಹಾಕ್ತಾಯಿದ್ದೀನಿ. ಮತ್ತು ಕೆಲವೊಂದು ಕಡೆ ಮಾತ್ರ ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಕುಚ್ಚು ಕಟ್ಟೋಕ್ಕೆ ಮಾತ್ರ ಚೈನ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಒಂದು ಬಿಗ್ ಸೈಜ್ ಪ್ಲೇನ್ ಗೋಲ್ಡ್ ಬೀಡ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ಈ ಥರ ನೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತೀನಿ. ಈಗ ನಾನು ಇದಕ್ಕೆ 4 ಚೈನನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. 2 3 4 ಚೈನ್ನ ವರ್ಕ್ ಮಾಡ್ಕೊಂಡ್ಮೇಲೆ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಆ ಸ್ಟಿಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ ಮೇಲೆ ಏನು 4 ಚೈನ್ ಆರ್ಚ್ ಬಂದಿರುತ್ತೆ ಅದಕ್ಕೆ ನಾನು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 4 ಚೈನ್ಗೆ 7 ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಈ ಡಿಸೈನ್ನ ಸ್ಕಿಪ್ ಮಾಡ್ಬೋದು. ಇಲ್ಲಿ ಕೂಡ ನೀವು 4 ಚೈನನ್ನು ಹಾಕಿ ಡೈರೆಕ್ಟಾಗಿ ಕುಚ್ಚನ್ನು ಕಟ್ಕೋಬೋದು. ಆದರೆ ನಾನು ಒಂದು ಗ್ರ್ಯಾಂಡ್ ಬ್ರೈಡಲ್ ಲುಕ್ ಬರಲಿ ಅಂತ ಹೇಳಿ ಈ ಥರ ಸ್ಮಾಲ್ ಆರ್ಚ್ ಡಿಸೈನನ್ನು ಮೇನ್ ಡಿಸೈನ್ಗೆ ಅಕ್ಕಪಕ್ಕದಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನಾನು 7 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ 7 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ಮೇಲೆ ನಾವು ಕ್ಲಾತ್ಗೂ ಕೂಡ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಫಸ್ಟ್ ಹಾಕಿರ್ತೀವಲ್ಲ ಸಿಂಗಲ್ ಕ್ರೋಶೆ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ಈ ಡಿಸೈನ್ಗೂ ಮೇನ್ ಡಿಸೈನ್ಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಲಾಕ್ ಮಾಡಿದ ಸ್ಟಿಚ್ ಪಕ್ಕದಲ್ಲೇ ಇನ್ನೂ 3 ಸರಿ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸೊ ಟೋಟಲಿ 5 ಸಿಂಗಲ್ ಕ್ರೋಶೆಗಳನ್ನ ಇಲ್ಲಿ ಹಾಕೋತಾ ಇದ್ದೀನಿ. 4 ಆಯಿತು. ಇದು 5 ಸಿಂಗಲ್ ಕ್ರೋಶೆ. ಸೊ ನೋಡಿ, ಈ ಥರ ಬರುತ್ತೆ. ಒಂದು ಸ್ಮಾಲ್ ಆರ್ಚು ಪಕ್ಕದಲ್ಲಿ 5 ಸಿಂಗಲ್ ಕ್ರೋಶೆ. ಸೊ ಈ ಥರ ಹಾಕ್ಕೊಳ್ಳೋದ್ರಿಂದ ನಿಮಗೆ ಓವರ್ಲ್ಯಾಪ್ ಆಗಲ್ಲ ಡಿಸೈನು. ಒಂದ್ರ ಪಕ್ಕ ಒಂದು ನೀಟಾಗಿ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಸೊ ಈಗ ನಾನು ಥ್ರೆಡ್ಡಿಂದ ನೀಡಲ್ನ ತಗೋತಾ ಇಲ್ಲ. ನೀಡಲ್ನ ಹಾಗೆ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಂಡು ಪಕ್ಕದಲ್ಲಿ ಕೂಡ ಒಂದು ರಿಂಗನ್ನು ಇಟ್ಕೋತೀನಿ. ಈ ಥರ ನಾನು ಥ್ರೆಡ್ಡಿಂದ ನೀಡಲ್ನ ತೆಗೆದಿಲ್ಲ. ಸೊ ಹೀಗೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ನೀಡಲ್ನ ರಿಂಗ್ ಒಳಗಡೆ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ನಾನು ಸ್ಮಾಲ್ ಸೈಜು ಗೋಲ್ಡನ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬೀಡ್ ಆಪ್ಷನಲ್ಲು, ನೀವು ಬೇಕಾದರೆ ಬೀಡ್ ಹಾಕ್ಕೋಬೋದು, ಇಲ್ಲ ಪ್ಲೇನ್ ಹಾಗೆ ಸಿಂಗಲ್ ಕ್ರೋಶೆನೂ ವರ್ಕ್ ಮಾಡ್ಬೋದು. ನಾನು ಬ್ರೈಡಲ್ ಡಿಸೈನು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ಹೇಳಿ ಈ ಥರ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಬೇಕಾದರೆ ಇವನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ನೂ ಕೂಡ ಆ್ಯಡ್ ಮಾಡ್ಕೋಬೋದು, ಸ್ಯಾರಿ ಕಲರ್ದು. ನಾ ಈಗ ಪ್ಲೇನ್ ಗೋಲ್ಡನ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಏನು ಮಾಡೋ ಅಷ್ಟು ಬೇಡ. ರಿಂಗ್ ಒಳಗಡೆ ಡೈರೆಕ್ಟಾಗಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡೋದು. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ.
ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಡೈರೆಕ್ಟಾಗಿ ರಿಂಗ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ರಿಂಗಿಗೆ ವರ್ಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ ದಾರಾನ ಮೇಲಕ್ಕೆ ಮಾಡಿ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯೇ ನಾವು ರಿಂಗ್ ಫುಲ್ಲು ಕಂಪ್ಲೀಟ್ ಆಗೋವರೆಗೂ ಎಷ್ಟು ಬೀಡ್ಸ್ ಆಗುತ್ತೆ ಅಷ್ಟನ್ನು ಇನ್ಸರ್ಟ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಇಲ್ಲಿ ಕೌಂಟು ನಿಮಗೆ ಮುಖ್ಯ ಆಗೋದಿಲ್ಲ. ರಿಂಗ್ ಫುಲ್ಲು ಕಂಪ್ಲೀಟಾಗಿ ಕವರ್ ಆಗೋವರೆಗೂ ಕೂಡ ಈ ಡಿಸೈನ್ನ ನೀವು ಹೀಗೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಆದಷ್ಟು ಹತ್ರನೇ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಪುಷ್ ಮಾಡಿ ವರ್ಕ್ ಮಾಡ್ಕೋಬೇಕಾಗತ್ತೆ. ಆವಾಗ ರಿಂಗ್ ಕಾಣಿಸಲ್ಲ. ರಿಂಗ್ ಕವರ್ ಆಗೋವರೆಗೂ ಕೂಡ ನಾವು ಇದೇ ರೀತಿ ವರ್ಕ್ ಮಾಡ್ತೀನಿ. ಈ ಡಿಸೈನ್ಗೆ ಬೇರೆ ಯಾವ ಸ್ಟಿಚಸ್ಸು ಬೇಡ. ಬರೀ ಒಂದು ಸಿಂಗಲ್ ಕ್ರೋಶೆ ನಿಮಗೆ ಹಾಕೋಕ್ಕೆ ಬಂದರೂ ಕೂಡ ಈ ಥರ ಬ್ರೈಡಲ್ ಡಿಸೈನನ್ನು ಹಾಕ್ಬೋದು. ತುಂಬ ಈಸಿಯಾಗಿ ಹಾಕ್ಬೋದು. 1.5 to 2 hours ಒಳಗಡೆ ಒಂದು ಸ್ಯಾರಿಗೆ ಕೂಡ ಕಂಪ್ಲೀಟ್ ಮಾಡಿಬಿಡ್ಬೋದು. ಬಿಗಿನರ್ಸು ಈ ಥರ ಡಿಸೈನ್ನ ಟ್ರೈ ಮಾಡ್ಬೋದು. ನಿಮ್ಗೊಂಥರ ಖುಷಿ ಅನಿಸುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಒಂದು ಬ್ರೈಡಲ್ ಡಿಸೈನ್ ನಾನು ಹಾಕ್ಬೋದಾ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಈ ಥರ ಡಿಸೈನ್ನ ಚೂಸ್ ಮಾಡಿ ಈಸಿಯಾಗಿ ನೀವು ಹಾಕ್ಬೋದು. ನಿಮಗೆ ಕ್ರೋಶ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಬಂದರೆ ಸಾಕು. ನೋಡಿ, ಈಗ ಕ್ಲಾತ್ಗೂ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ರಿಂಗ್ ಫುಲ್ಲು ಕೂಡ ಬೀಡ್ಸ್ ಹಾಕಿ ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಲೆಫ್ಟ್ ಸೈಡಲ್ಲಿ ಡಿಸೈನ್ಗೆ 5 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಸೊ ಈಗ ರೈಟ್ ಸೈಡಲ್ಲೂ ಕೂಡ ನಾವು 5 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಸ್ವಲ್ಪ ಗ್ಯಾಪ್ ಇದ್ದಷ್ಟು ನೀಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇಲ್ಲಿ 5 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಈಗ 5 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ಮೇಲೆ ಮತ್ತೆ ದಾರಾನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬಿಗ್ ಸೈಜ್ದು ಪ್ಲೇನ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಲೆಫ್ಟ್ ಸೈಡಲ್ಲಿ ಒಂದು ಸ್ಮಾಲ್ ಬಿಗ್ ಬೀಡ್ಗೆ ಆರ್ಚ್ ಹಾಕಿದ್ದೀವಲ್ಲ, ಸೇಮ್ ಡಿಸೈನ್ನ ಇಲ್ಲಿ ರಿಪೀಟ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ಕ್ಲಾತ್ಗೂ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ನಾನಿಲ್ಲಿ 4 ಚೈನ್ಸ್ನ ವರ್ಕ್ ಮಾಡ್ಕೋತೀನಿ. ನಾವು ಫಸ್ಟ್ ಏನು ಆರ್ಚಿಗೆ ವರ್ಕ್ ಮಾಡಿರ್ತೀವಲ್ಲ, ಸೇಮ್ ಟೈಪಲ್ಲೇ ಇಲ್ಲೂ ವರ್ಕ್ ಮಾಡ್ಕೋಬೇಕಾಗತ್ತೆ. ನಾವು ಲಾಸ್ಟ್ 5th ಸಿಂಗಲ್ ಕ್ರೋಶೆ ಏನು ಹಾಕ್ಕೊಂಡಿರ್ತೀವಿ ಅದ್ರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಬಿಗ್ ಬೀಡ್ ಮೇಲೆ ಒಂದು 4 ಚೈನ್ ಆರ್ಚ್ ಏನಿದೆ ಅದಕ್ಕೆ ನಾನು ಸಿಂಗಲ್ ಕ್ರೋಶೆಗಳನ್ನ ಇಲ್ಲಿ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಲಾಸ್ಟ್ ಹಾಕಿರೋ ಅಂಥ ಆರ್ಚ್ಗೆ ನಾನು 7 ಟೈಮ್ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಈಗಲೂ ಕೂಡ ನಾನು 7 ಟೈಮ್ ಸಿಂಗಲ್ ಕ್ರೋಶೆಯನ್ನು ಇಲ್ಲಿ ವರ್ಕ್ ಮಾಡ್ಕೋತಾ ಇದ್ದೀನಿ. 7 ಟೈಮ್ ಸಿಂಗಲ್ ಕ್ರೋಶೆಯನ್ನು ಹಾಕಿದ್ಮೇಲೆ ನಾವು ಕ್ಲಾತ್ಗೂ ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ. ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಈ ಥರ ಡಿಸೈನು ನಿಮ್ಮ ಎಲ್ಲ ಥರ ಸಿಲ್ಕ್ ಸ್ಯಾರೀಸು, ಬ್ರೈಡಲ್ ಸ್ಯಾರೀಸ್ಗೆ ಈ ಡಿಸೈನ್ನ ನೀವು ಹಾಕ್ಬೋದು. ಈಗ ನೋಡಿ 7 ಸಿಂಗಲ್ ಕ್ರೋಶೆ ಆದಮೇಲೆ ಕ್ಲಾತ್ಗೂ ಕೂಡ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಒಂದು ಸರಿ. ನೋಡಿ, ಈ ಥರ ಬ್ಯೂಟಿಫುಲ್ ಆಗಿರೋವಂಥ ಬ್ರೈಡಲ್ ಡಿಸೈನ್ ಬರುತ್ತೆ. ತುಂಬಾ ಯುನೀಕ್ ಆಗಿರೋವಂಥ ಡಿಸೈನ್ ಇದು. ಈಗ ನಾವು ಬೀಡ್ಗೆ ಲೆಫ್ಟ್ ಸೈಡಲ್ಲಿ 5 ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಬೀಡ್ಗೆ ರೈಟ್ ಸೈಡಲ್ಲೂ ಕೂಡ ಸಿಂಗಲ್ ಕ್ರೋಶೆ 5 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಮಾಡ್ತಾಯಿದ್ದೀನಿ. ಈಗ ನಾನಿಲ್ಲಿ 4 ಚೈನನ್ನು ಹಾಕಿ ಅದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಈಗ 2 ಕುಚ್ಚು ಮಧ್ಯ ಸ್ವಲ್ಪ ಗ್ಯಾಪ್ ಇರಲಿ ಅಂತ ನಾನು ಇಲ್ಲೊಂದು ಪ್ಲೇನ್ ಬೀಡ್, ಬಿಗ್ ಸೈಜ್ ಬೀಡ್ ಏನಿದೆ ಅದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಅದು ಯಾವ ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಕ್ಲಾತ್ಗೆ ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ತಾಯಿದ್ದೀನಿ.
ಮತ್ತು ಈಗ ನಾನು ಇನ್ನೊಂದು ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಮತ್ತೆ 4 ಚೈನ್ಸನ್ನು ಇಲ್ಲಿ ಹಾಕ್ತಾಯಿದ್ದೀನಿ. 4 ಚೈನ್ಸ್ನ ಹಾಕ್ಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ಲಾಕ್ ಮಾಡ್ಕೋಬೇಕಾಗತ್ತೆ. ನೀವು ಈಚ್ ಆ್ಯಂಡ್ ಎವ್ರಿ ಟೈಮು ಮೆಷರ್ ಮಾಡಿ ಲಾಕ್ ಮಾಡೋದ್ರಿಂದ ರಿಂಕಲ್ಸು ಸುಕ್ಕು ಬರಲ್ಲ. ಈಗ ನಾನು ಇದೇ ರೀತಿ 5 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ಇನ್ನೊಂದು ಸೇಮ್ ಬ್ರೈಡಲ್ ಡಿಸೈನ್ ಏನು ಹಾಕಿದ್ದೀವಿ ಮೇನ್ ಡಿಸೈನ್ನ ಅದು ರಿಪೀಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ಇನ್ನೊಂದು ಸ್ಮಾಲ್ ಆರ್ಚ್ ಹಾಕ್ಕೊಳ್ಳೋಕ್ಕೆ ಮುಂಚೆ 5 ಸಿಂಗಲ್ ಕ್ರೋಶೆಯನ್ನು ಹಾಕಿ ಆಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ಡಿಸೈನ್ ಫುಲ್ಲು ಈಸಿಯಾಗಿ ಬರೀ ಸಿಂಗಲ್ ಕ್ರೋಶೆಲ್ಲೇ ಕಂಪ್ಲೀಟ್ ಮಾಡ್ಬೋದು, ಆದರೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ ಈ ಥರ 2 ಸ್ಮಾಲ್ ಆರ್ಚ್ ಮಧ್ಯೆ ಒಂದು ರಿಂಗ್ ಬೀಡ್ಗೆ ಬೀಡ್ಸ್ನ ಡೆಕೋರೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಸೇಮ್ ಸ್ಟೆಪ್ಸ್ನ ರಿಪೀಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕುಚ್ಚನ್ನು ಕಟ್ಟಿ ರೆಡಿ ಮಾಡಿದ್ಮೇಲೆ ನೋಡಿ ಡಿಸೈನ್ ಈ ಥರ ಕಾಣಿಸುತ್ತೆ. ನೋಡಿ ಈ ಥರ ಬರುತ್ತೆ ಡಿಸೈನು. ಈಸಿಯಾಗಿ ಹಾಕ್ಬೋದಾದಂಥ ಬ್ರೈಡಲ್ ಡಿಸೈನು. ಬಿಗ್ನರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ಅಪ್ರಾಕ್ಸಿಮೇಟಾಗಿ ಒಂದು 650 ಆ ರೇಂಜಲ್ಲಿ ಚಾರ್ಜ್ ಮಾಡ್ಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.